ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾರಿ ನಿರ್ದೇಶನಾಲಯ ಹಾಕಿದ್ದ ಕೇಸ್ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಐಪಿಸಿ 120B ಸೆಕ್ಷನ್ ಅಡಿ ಕೇಸ್ ಹಾಕಿತ್ತು ಇಡಿ ಜಾರಿ ನಿರ್ದೇಶನಾಲಯ. ಆ ಕೇಸ್ ಈಗ ರದ್ದಾಗಿದೆ. ಹಾಗಾಗಿ ಬಿಗ್ ರಿಲೀಫ್ ಸಿಕ್ಕಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಕರಣವನ್ನ ರದ್ದು ಮಾಡೋದಕ್ಕೆ ನಿರಾಕರಿಸಿದ ಹೈಕೋರ್ಟ್ ಆದೇಶ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಆದೇಶವನ್ನ ಹೊರಹಾಕಿದೆ. ಇಡಿ ಹಾಕಿದ ಕೇಸನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿ ಆದೇಶ ಹೊರಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಮೂಲಕ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇಡಿ ಹಾಕಿದಂತ ಕೇಸನ್ನ ಈಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ. ಒಂದಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಆದಾಯ ಮೀರಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಎನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕೇಸ್ಗಳಿದ್ವಲ್ಲ, ಅದೆಲ್ಲದಕ್ಕೂ ಕೂಡ ಈಗ ಸುಪ್ರೀಂ ಕೋರ್ಟ್ ರದ್ದು ಕೋರಿ ರದ್ದನ್ನು ಮಾಡಿದೆ. ಸುಪ್ರೀಂ ಕೋರ್ಟಿಂದ ಬಂದಿರುವಂಥ ಆದೇಶದಿಂದಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕಸಭಾ ಚುನಾವಣೆ ಕೂಡ ಹತ್ರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪದೇ ಪದೇ ಕೋರ್ಟ್ಗೆ ಹೋಗಬೇಕಾಗಿತ್ತು, ಹಿಯರಿಂಗ್ಗೆ ಹೋಗಬೇಕಾಗಿತ್ತು, ಒಂದಷ್ಟು ಅಡೆತಡೆಗಳು ಉಂಟಾಗ್ತಾ ಇತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಆದ್ರೀಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣವನ್ನ ರದ್ದು ಮಾಡೋದಕ್ಕೆ ಹೈಕೋರ್ಟ್ ನಿರಾಕರಣೆಯನ್ನ ಮಾಡಿತ್ತು. ಆದ್ರೀಗ ಸುಪ್ರೀಂ ಕೋರ್ಟ್ ಆ ಒಂದು ನಿರಾಕರಣೆಯನ್ನು ಕೂಡ ರದ್ದುಗೊಳಿಸಿದೆ. ಈ ಕೇಸ್ ಕೂಡ ವಜಾ ಆಗಿದೆ. ಹೀಗಾಗಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಕೇಸ್ಗಳಿಂದ ಮುಕ್ತಿ ಸಿಕ್ಕಂತಾಗಿದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಈ ಒಂದು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ, ಅದೇ ರೀತಿಯಾಗಿ ಆಸ್ತಿ ಗಳಿಕೆಯ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ಒಂದಷ್ಟು ಕೇಸ್ಗಳು ದಾಖಲಾಗಿದ್ವು ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ. ಹಾಗಾಗಿ ಅವರ ವಿರುದ್ಧ ಇದ್ದಂಥ ಕೇಸ್ಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಏನಿದೆ ಅದನ್ನು ಈಗ ವಜಾ ಮಾಡಿದೆ. ಆ ಮೂಲಕ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ನಿರಾಳತೆ ಉಂಟಾಗಿದೆ. ಐಪಿಸಿ 120B ಸೆಕ್ಷನ್ ಅಡಿ ಹಾಕಿದಂಥ ಕೇಸ್ ಇದು. ಜಾರಿ ನಿರ್ದೇಶನಾಲಯ ಹಾಕಿದಂಥ ಕೇಸ್ ಏನಿದೆ, ತನಿಖೆ ಆದ ಬಳಿಕ ಹಾಕಿದಂಥ ಕೇಸ್, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಡಿಕೆ ಶಿವಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿದೆ. ಇಲ್ಲಿವರೆಗೂ ಕೂಡ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಯಾವ ರೀತಿಯಾಗಿ ಕೇಸ್ ಎದುರಿಸೋದು, ಯಾಕೆಂದರೆ ಚುನಾವಣೆ ಬರ್ತಾ ಇದ್ದಂಗೆ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗ್ತಾ ಇತ್ತು. ಅದೇ ರೀತಿ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಸಂಸದ ಸ್ಥಾನ ಹೇಗೆ ಅನರ್ಹಗೊಳಿಸಿತ್ತು ಅಂತ ಅದು ಕೂಡ ನಿಮ್ಗೆ ಗೊತ್ತು. ಹಾಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಕೇಸ್ಗಳೆಲ್ಲ ಏನಾಗುತ್ತೆ, ಒಂದು ರೀತಿ ಮುಜುಗರಕ್ಕೆ ಈಡು ಮಾಡುತ್ತೆ ಅಥವಾ ಜನರನ್ನು ಆ ಕಡೆ ಈ ಕಡೆ ಡೈವರ್ಟ್ ಮಾಡಿಬಿಡುತ್ತೆ. ಈ ರೀತಿ ರಾಜಕಾರಣಿಗಳ ಮೇಲೆ ಕೇಸ್ ಇದೆ ಅನ್ನುವಂಥ ಸಂದರ್ಭದಲ್ಲಿ. ಹಾಗಾಗಿ ಈಗ ಸದ್ಯಕ್ಕೆ ಅವರ ಪರವಾಗಿ ತೀರ್ಪು ಬಂದಿದೆ. ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂಥ ಆದೇಶದಿಂದಾಗಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಇಲ್ಲಿವರೆಗೂ ಕೂಡ ಇದೊಂದು ರೀತಿಯ ಟೆನ್ಷನ್ ಆಗಿತ್ತು. ವಿಪಕ್ಷದ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ರು, ಯಾವಾಗ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ, ತಿಹಾರ್ ಜೈಲಿಗೆ ಹೋಗ್ತಾರೆ ಸದ್ಯದಲ್ಲೇ, ಹಾಗೆ ಹೀಗೆ ಅಂತ ಒಂದಷ್ಟು ಸುದ್ದಿಗಳು ಕೂಡ ಆಗ್ತಾ ಇತ್ತು. ಹಾಗಾಗಿ ಈಗ ಈ ಕೇಸ್ನಿಂದ ಅವರಿಗೆ ಒಂದು ರೀತಿ ಬಿಡುಗಡೆ ಸಿಕ್ಕಂತಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲಿವರೆಗೂ ಕೂಡ ವಿಚಾರಣೆ ಎದುರಿಸ್ತಾ ಇದ್ರು. ಆಗಾಗ ಈ ಒಂದು ಇಡಿ ತನಿಖೆ ಕೂಡ ಆಗ್ತಾ ಇತ್ತು. ಹಾಗಾಗಿ ಈಗ ಬಂದಿರುವಂಥ ಸುಪ್ರೀಂ ಕೋರ್ಟ್ನ ತೀರ್ಪೇನಿದೆ, ಸೂರ್ಯಕಾಂತ್ ಅವರ ನೇತೃತ್ವದ ಪೀಠ ಆದೇಶವನ್ನು ಕೊಟ್ಟಿದೆ. ಹೈಕೋರ್ಟ್ ನಿರಾಕರಣೆ ಮಾಡಿದ್ದಂಥ ಕೇಸನ್ನು ಕೈಗೆತ್ತಿಕೊಂಡಿದ್ದಂಥ ಸುಪ್ರೀಂ ಕೋರ್ಟ್ ಈಗ ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೇಸ್ಗೆ ಸಂಬಂಧಪಟ್ಟಂತೆ ಆದೇಶ ಕೂಡ ಹೊರಬಿದ್ದಿದೆ. ಒಂದು ರೀತಿಯಾಗಿ ಬಿಜೆಪಿಯವರಿಗೆ ಅಸ್ತ್ರ ಸಿಕ್ಕಂತಾಗಿತ್ತು. ಯಾವಾಗಲೂ ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಕುಟುಕ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಯಾವಾಗ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ, ಈಗಾಗಲೇ ಒಂದ್ಸರಿ ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದಾರೆ, ಮತ್ತೆ ಹೋಗ್ತಾರೆ, ಮುಖ್ಯಮಂತ್ರಿ ಅಲ್ಲ ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಅಂತೇಳಿ ಆಗಾಗ HD ಕುಮಾರಸ್ವಾಮಿ ಅವರು ಸೇರಿದಂತೆ ಅನೇಕರು ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಈ ಒಂದು ಕೇಸ್ಗಳನ್ನು ಇಟ್ಕೊಂಡು. ಆದ್ರೀಗ ಡಿಕೆ ಶಿವಕುಮಾರ್ ಅವರಿಗೆ
ರಿಲೀಫ್ ಸಿಕ್ಕಂತಾಯಿತು. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಏನಿದೆ ಅದರಿಂದಾಗಿ ಅವರಿಗೀಗ ಎಲ್ಲ ಕೇಸ್ಗಳಿಂದ ಒಂದು ರೀತಿ ಮುಕ್ತಿ ಸಿಕ್ಕಂತಾಗಿದೆ. ಇಲ್ಲಿವರೆಗೂ ಕೂಡ DK ಶಿವಕುಮಾರ್ ಇರ್ಬೋದು, ಅನೇಕ ನಾಯಕರನ್ನ ಪದೇ ಪದೇ ಹೆಸರಿಗೆ ತೆಗೆದುಕೊಂಡು ಮತ್ತು ರಾಹುಲ್ ಗಾಂಧಿ ಅವರ ಹೆಸರನ್ನು ಕೂಡ ತೆಗೆದುಕೊಂಡು BJPಯವರು ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದ್ರು. ಅನೇಕರು ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದಾರೆ, ಜಾಮೀನ್ ಮೇಲೆ ಹೊರಗಡೆಯಲ್ಲಿ ಇದ್ದಾರೆ, ಹಾಗೆ ಹೀಗೆ ಅಂತ ಇವೇ ಅಸ್ತ್ರಗಳನ್ನು ಬಳಸಿಕೊಂಡು ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡ್ತಾ ಹೋಗ್ತಿದ್ರು. ಆ ಮೂಲಕ ತಮ್ಮ ಪರವಾಗಿ ಮತ ಬ್ಯಾಂಕನ್ನು ತಿರುಗಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಈ ಒಂದು ಆದಾಯ ಮೀರಿದಂತೆ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ DK ಶಿವಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿದೆ, ನಿರಾಳರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರಭು, ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಭು, ಈಗ DK ಶಿವಕುಮಾರ್ ಅವರಿಗೆ ಒಂದು ರೀತಿಯಾಗಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇಲ್ಲಿವರೆಗೂ ಕೂಡ ಕೋರ್ಟು ಕಚೇರಿ ಅಂತ ಅಲ್ದಾಡಬೇಕಾಗಿತ್ತು. ಈ ಆದಾಯ ಮೀರಿದಂತೆ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದ್ದಂಥ ಕೇಸ್ ಏನಿದೆ ಒಂದು ರೀತಿ ತಲೆನೋವಾಗ್ಬಿಟ್ಟಿತ್ತು. ಆದರೆ ಚುನಾವಣೆ ಹತ್ರ ಬರ್ತಿದ್ದಂತೆ ಒಂದು ರೀತಿಯಾಗಿ ಇದು ಗುಡ್ ನ್ಯೂಸ್ ಸಿಕ್ಕಂತಾಗಿದೆ DK ಶಿವಕುಮಾರ್ ಅವರಿಗೆ. ಖಂಡಿತ ಸೌಖ್ಯ. ಲೋಕಸಭೆ ಚುನಾವಣೆ ಹತ್ರ ಬರ್ತಿದ್ದಂಗೆ DK ಶಿವಕುಮಾರ್ ಅವರು ಬಂಧನ ಆಗ್ತಾರೆ, ಅವ್ರನ್ನ ಅರೆಸ್ಟ್ ಮಾಡೇ ಬಿಡ್ತಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ಕೊಂಡು ಓಡಾಡ್ತಾ ಇದ್ರು. ಬಟ್ ಈಗ ಈ ಬೆಳವಣಿಗೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ DK ಶಿವಕುಮಾರ್ ಅವರಿಗೆ ಒಂದ್ ರೀತಿ ನಿರಾಳ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 2017ರಿಂದ ಇಲ್ಲಿವರೆಗೂ ಕೂಡ ED ಆಗಿರ್ಬೋದು, CBI ಆಗಿರ್ಬೋದು ಸಾಕಷ್ಟು ಕಡೆಗಳಲ್ಲಿ ದಾಳಿಯನ್ನ ಮಾಡಿತ್ತು. ಅವರು ತಿಹಾರ್ ಜೈಲಿಗೂ ಕೂಡ ಹೋಗಿ ಬಂದ್ರು. ಆದ್ರೆ ಒಂದಲ್ಲ ಒಂದು ಚುನಾವಣೆ ಹತ್ರ ಬಂದ ಸಂದರ್ಭದಲ್ಲಿ ಅವ್ರನ್ನ ಮೇಲೆ ದೂರು ದಾಖಲಾಗಿ ED ವಿಚಾರಣೆ, ಆಮೇಲೆ ಹೀಗೆ ಡೆಲ್ಲಿಗೆ ಹೋಗಿ ಬರ್ತಾನೆ ಇದ್ರು. ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಅವ್ರನ್ನ ED ವಿಚಾರಣೆಗೆ ಕರೆದಿತ್ತು. ಬಟ್ ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ರಿಲೀಫ್ ಇದೆಯಲ್ವಾ, ಖಂಡಿತವಾಗ್ಲೂ ಆ ಎಲ್ಲ ಒಂದು ಪ್ರಕರಣಗಳಿಂದ DK ಶಿವಕುಮಾರ್ ಈಗ ಮುಕ್ತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಹಿಂದೆ ಸಚಿವ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ನಲ್ಲಿ ಅವರ ಮೇಲೆ ಏನು ED ತನಿಖೆಗೆ ಅಥವಾ CBI ತನಿಖೆಗೆ ಏನು ಈ ಹಿಂದಿನ ಬಿಜೆಪಿ ಸರ್ಕಾರ ಆದೇಶವನ್ನ ಮಾಡಿತ್ತು, ಅದನ್ನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬಂದು ರದ್ದು ಮಾಡಲಾಯಿತು. ಆಮೇಲೆ ಹೈಕೋರ್ಟ್ ನಲ್ಲೂ ಕೂಡ ಯತ್ನಾಳ್ ಅವರಾಗಿರ್ಬೋದು, ಬಿಜೆಪಿಯ ಕೆಲ ಶಾಸಕರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ಸಚಿವ ಸಂಪುಟದ ನಿರ್ಧಾರವನ್ನ ನೀವು ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋದ್ರು. ಹೈಕೋರ್ಟ್ ಕೂಡ ಅದನ್ನ ಸ್ವೀಕರಿಸಿತ್ತು. ಅಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ ಆಗಿತ್ತು. ಮತ್ತೆ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಲಾಗಿತ್ತು. ಸೂರ್ಯಕಾಂತ್ ನೇತೃತ್ವದ ಒಂದು ಪೀಠ ಈಗ DK ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಾರದಿರಲಿ ಅನ್ನೋ ಒಂದು ರೀತಿ ED ಯಿಂದ ಬಚಾವ್ ಆಗ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ಕೂಡ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇತ್ತು DK ಶಿವಕುಮಾರ್ ಅವರಿಗೆ. ಈಗ ಅದೇ ರೀತಿಯಾದಂತಹ ಬೆಳವಣಿಗೆಯಾಗಿದೆ. ಇದು DK ಶಿವಕುಮಾರ್ ಅವರಿಗೆ ಈಗ ಲೋಕಸಭೆ ಚುನಾವಣೆ ಹತ್ರ ಬರ್ತಿರೋದ್ರಿಂದಾಗಿ ಅವ್ರು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ರೀತಿ ಓಡಾಡ್ತಿರೋದ್ರಿಂದಾಗಿ ಒಂದ್ ರೀತಿ ಅವ್ರಿಗೂ ಸಮಾಧಾನಕರ ವಿಚಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಸುಪ್ರೀಂ ಕೋರ್ಟ್ ಏನಾದ್ರೂ ರಿಲೀಫ್ ಕೊಡದೇ ಇದ್ದಿದ್ರೆ ಖಂಡಿತವಾಗ್ಲೂ ಮತ್ತೊಂದು ED ವಿಚಾರಣೆಗೆ ಅವರು ಹಾಜರಾಗ್ಲೇಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಅದರ ಜೊತೆಗೆ ದೆಹಲಿ ಫ್ಲಾಟ್ ನಲ್ಲಿ ಸಿಕ್ಕಂತ ಹಣದ ಮೂಲ ಯಾವುದು ಅದನ್ನು ಕೂಡ DK ಶಿವಕುಮಾರ್ ಅವರು ಈಗಾಗಲೇ ವಿಚಾರಣೆಗೆ ಹಾಜರಾಗಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. 120B ಅಡಿಯಲ್ಲಿ ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಕೂಡ ಆಗಿದೆ ಅದೆಲ್ಲವೂ ಕೂಡ. ಆದ್ರೆ ಚಾರ್ಜ್ ಶೀಟ್ ಹಾಕಿದ್ರು ಕೂಡ ಮತ್ತೆ ಯಾಕೆ ಪದೇ ಪದೇ ED ಅವರು ಮಧ್ಯಪ್ರವೇಶವನ್ನು ಮಾಡಿ ತನಿಖೆಗೆ ಕರೀತಾ ಇದ್ದಾರೆ ಅಂತ ಹೇಳಿ ಒಂದೇ ಒಂದು ಪ್ರಶ್ನೆನ ಕೇಳ್ತಾ ಇದ್ರು. ಅಂದ್ರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಕೋರ್ಟ್ಗೆ ಸಲ್ಲಿಕೆಯಾಗಿ CBI ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿ 2 ವರ್ಷ ಆದ್ಮೇಲೂ ಕೂಡ ಯಾಕೆ ನನ್ನನ್ನ ವಿಚಾರಣೆ ಕರೀತಾ ಇದ್ದಾರೆ ಅಂತ ಹೇಳಿ ಒಂದೇ ಒಂದು ಪ್ರಶ್ನೆನ ಕೇಳ್ತಾ ಇದ್ರು. ಅವರು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಅವರು ಪದೇ ಪದೇ ಹೇಳ್ತಾ ಇದ್ರು, ನನಗೆ ಕಾನೂನು ಮೇಲೆ ನಂಬಿಕೆ ಇದೆ, ನಾನು ಇದರಿಂದ ಮುಕ್ತವಾಗಿ ಹೊರಗಡೆ ಬರ್ತೀನಿ ಅಂತ ಹೇಳಿ. ಬಟ್ ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಈ ಒಂದು ತೀರ್ಪು ಖಂಡಿತವಾಗ್ಲೂ DK ಶಿವಕುಮಾರ್ ಅವರಿಗೆ ಒಂದ್ ರೀತಿ ಬಲ ಬಂದಂತಾಗಿದೆ. ಅದರ ಜೊತೆಗೆ ವಿಪಕ್ಷಗಳ ಒಂದು ಆಕ್ರೋಶ, ಅವರ ಆರೋಪ ಏನಿತ್ತು ಅವ್ರಿಗೂ ಕೂಡ ಒಂದ್ ರೀತಿ ಚಾಟಿ ಬೀಸ್ತಂಗಿದೆ. ಅವ್ರಿಗೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಹಿನ್ನಡೆ ಆಗಿದೆ ಅಂತಲೇ ವಿಶ್ಲೇಷಣೆ ಮಾಡಬಹುದು. ಸೌಖ್ಯ, ಥ್ಯಾಂಕ್ ಯು ಪ್ರಭು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ವಿಪಕ್ಷಗಳಿಗೆ ಒಂದು ರೀತಿಯಾಗಿ ಅಸ್ತ್ರವಾಗಿದ್ದಂಥ ಟೀಕೆ ಟಿಪ್ಪಣಿಗಳಿಗೆ ಒಂದು ರೀತಿಯಾಗಿ ದಾರಿ ಮಾಡಿಕೊಟ್ಟಿದ್ದಂಥ ಈ ಕೇಸ್ ಏನಿದೆ ಅದರಿಂದ ಈಗ DK ಶಿವಕುಮಾರ್ ಅವರು ನಿರಾಳತೆಯಿಂದ ಹೊರಬಂದಂತಾಗಿದೆ. ED ಹಾಕಿದಂಥ ಕೇಸನ್ನು ಸುಪ್ರೀಂ ಕೋರ್ಟ್ ಏನಿದೆ ಅದನ್ನು ವಜಾ ಮಾಡಿದೆ.